ಜಾಸ್ತಿ ಸೇಲ್ ಆಗಿದೆ ಸರ್. ಹೆಣ್ಮಕ್ಳೇ ತಗೊಂಡೋಗಿರೋ ಏನ್ ಸರ್ ಇದನ್ನ ಹೆಣ್ಮಕ್ಳ ಇದ್ರೆ ನೆಮ್ಮದಿ ಆಗಿರ್ಬೇಕು. ಅಲ್ಲಿ ಓದ್ಕೊಂಡು ಹೋಗ್ಬಿಟ್ಟು ಸರ್ ಪ್ಯಾಕ್ ಮಾಡಿ ಅಂದ್ರೆ ಜಾಸ್ತಿ ಕಾಲೇಜ್ ಹುಡುಗರು ಹುಡುಗಿರು ತುಂಬಾನೇ ತಗೊಂಡೋಗಿರೋ ಅಂದ್ರೆ ಕಾಲೇಜ್ ಹುಡುಗರು ಹುಡುಗಿರು. ಪ್ರೀಮಿಯಂ ಆಗಿದೆ ಕ್ವಾಲಿಟಿ ಕೂಡ. ಕ್ವಾಲಿಟಿ ನೋಡಿ, ಆಮೇಲೆ ಕ್ವಾಲಿಟಿ ಬಿಡಿ ಫಸ್ಟ್ ಆಯ್ತಾ. ಇದ್ರೆ ನೆಮ್ಮದಿ ಆಗಿರೋ ವರ್ಡಿಂಗ್ ಗೋಸ್ಕರ ತಗೊಂಡೋಗಿದ್ದಾರೆ ಸರ್. ಅವ್ರು ಜೈಲಲ್ಲಿ ಇದ್ರು ನೆಮ್ಮದಿಯಾಗೇ ಇದಾರೆ ಸರ್ ಆಯ್ತಾ. ಯಾಕಂದ್ರೆ ಜನ ಸರ್ ಈಗ ಕೆಲವ್ರು ಬೈಬೋದು, ಕೆಲವ್ರು ಬೈದೇ ಇರ್ಬೋದು. ಈ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ವರ್ಡ್ನ ಎಲ್ಲರೂ ಸಾಮಾನ್ಯವಾಗಿ ಬಳಸ್ತಾರೆ. ಜೊತೆಗೆ ಮೈಸೂರು ದಸರಾದಲ್ಲಿ ಆಹಾರ ಮೇಳದಲ್ಲಿ ಅವರ ಬಾಮೈದ ಒಂದು ಹೋಟ್ಲನ್ನ ನೆಮ್ಮದಿ ಊಟ ಅಂತ ಒಂದು ಇಟ್ಟಿದ್ರೆ ಎಲ್ಲ ಬೇರೆ ಅದಕ್ಕಿಂತ ವೆರೈಟಿ ಹೋಟೆಲ್ಗಳಿದ್ರು ಕೂಡ ಹೋದವರೆಲ್ಲರೂ ಅಲ್ಲೇ ಹೋಗಿ ಊಟ ಮಾಡ್ತಿರು. ಅಂದ್ರೆ ದರ್ಶನು ಏನೋ ಹೇಳ್ತಾರೆ ಹಳ್ಳಿ ಕಡೆ, ಉಂಡ್ರು ಮಾತು ಊಸಿದ್ರು ಮಾಸು ಅಂತ ಹೇಳ್ತಾರಲ್ಲ, ಹಂಗೆ ದರ್ಶನ್ ಎಲ್ಲಿದ್ರು ಕೂಡ ಒಂಥರ ರಾಜ ತರಾನೇ ಬದುಕ್ತಿದ್ದಾರೆ. ಖಂಡಿತವಲ್ಲೂ ನೋಡಿ, ಇದ್ರ ಬಗ್ಗೆ ಹೇಳ್ತೀನಿ ನಾನು ಆಯ್ತಾ. ನೋಡಿ ದರ್ಶನ್ ಅವರು ಆ ಒಂದು ಡೈಲಾಗ್ ಎಷ್ಟು ಟ್ರೆಂಡ್ ಆಗಿದೆ ಅಂದ್ರೆ ಕಂಪ್ಲೀಟ್ ಟ್ರೆಂಡ್ ಆಗ್ಬಿಟ್ಟಿದೆ ಅದು. ನೋಡಿ ಈಗ ಇಲ್ಲಿದ್ರೆ ಮೀಡಿಯಾದವ್ರು ಬಿಡಲ್ಲ ಆಯ್ತಾ, ಯಾವ್ದಾರ ಒಂದು ಕೆಣಕ್ತಾನೆ ಇರ್ತಾರೆ. ಇವಾಗ ನೋಡಿ ಅಲ್ಲಿ ನೆಮ್ಮದಿ ಆಗಿದ್ದಾರೆ. ಆ ನೆಮ್ಮದಿ ಆಗಿರೋ ಡೈಲಾಗ್ ನಾವು ಹೊರಗಡೆ ಪ್ರಿಂಟ್ ಹಾಕೋದ್ರು ಅದು ಸುದ್ದಿಯಲ್ಲೇ ಇರುತ್ತೆ ಸರ್. ಸುದ್ದಿಲೇ ಇರೋಂಗ್ ಮಾಡ್ಬಿಟ್ಟಿದ್ದಾರೆ ಸರ್ ಆಯ್ತಾ. ಹಂಗಾಗಿ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಟಿ ಶರ್ಟ್. ಅದು ತುಂಬಾ ಚೆನ್ನಾಗಿ ಸೇಲ್ ಕೂಡ ಆಗ್ತಾ ಇದೆ. ಇದ್ರೆ ನೆಮ್ಮದಿ ಆಗಿರೋ ಒಂದು ವರ್ಡ್ ಇದೆಯಲ್ಲ